ಕರ್ತನಲ್ಲಿ ಪ್ರಿಯ ಆತ್ಮೀಯ ದೈವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ವಂದಿಸುತ್ತಾ, ಈ ದಿವಸ ಕರ್ತನ ಶ್ರೇಷ್ಠವಾದ ಮಾತುಗಳನ್ನು ಧ್ಯಾನಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ನಾವೆಲ್ಲರೂ ಆಸಕ್ತಿಯಿಂದ ಕರ್ತನು ಉಸಿರಿದ ಮಾತುಗಳನ್ನು ಗ್ರಹಿಸಿಕೊಳ್ಳುವ. ಈ ದಿವಸದ ಸತ್ಯವೇದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವಾಕ್ಯಭಾಗವು ಪೌಲನು ರೋಮಾಪುರದವರೆಗೆ ಬರೆದಂಥ ಪತ್ರಿಕೆ, ಅದರ 8ನೇ ಅಧ್ಯಾಯ 37ರಿಂದ 39 ವಚನವನ್ನು ಓದಿ ಕೇಳುವ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕಗಳಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯ ಉಂಟು. ಕರ್ತನಲ್ಲಿ ಪ್ರಿಯ ಆತ್ಮೀಯ ದೈವಜನರೇ, ಭಕ್ತನಾದಂಥ ಪೌಲನು, ಈತನು ಒಬ್ಬ ಸೌಲನಾಗಿದ್ದನು. ದಮಸ್ಕ ಪಟ್ಟಣದಲ್ಲಿ ದೇವರ ದರ್ಶನವನ್ನು ಹೊಂದಿ ಸೌಲ ಹೋಗಿ ಪೌಲನಾಗಿ ಮಾರ್ಪಟ್ಟನು. ತನ್ನನ್ನು ತಾನು ಸಂಪೂರ್ಣವಾಗಿ ದೇವರ ಸೇವೆಗೆ ಒಪ್ಪಿಸಿಕೊಂಡಂಥ ಈ ಪೌಲನು ಹೊಸ ಒಡಂಬಡಿಕೆಯಲ್ಲಿ 13 ಪತ್ರಿಕೆಗಳನ್ನು ಬರೆಯುತ್ತಾನೆ. ಅದರಲ್ಲಿ ರೋಮಾಪುರದ ಪತ್ರಿಕೆಯೂ ಸಹ ಒಂದು. ಈ ರೋಮಾಪುರದ ಪತ್ರಿಕೆಯು ಹೊಸ ಒಡಂಬಡಿಕೆಯಲ್ಲಿ ಕ್ರಮಾಂಕದ ಪ್ರಕಾರ ನೋಡುವುದಾದರೆ 6ನೇ ಪುಸ್ತಕ, ಇಡೀ ಸತ್ಯವೇದದಲ್ಲಿ 45ನೇ ಪುಸ್ತಕ. ಇದರಲ್ಲಿ 16 ಅಧ್ಯಾಯಗಳನ್ನು ಅಡಕವಾಗಿದ್ದು 433 ವಚನವನ್ನು ಹುದುಗಿದೆ. ಇದನ್ನು ಕ್ರಿಸ್ತ ಶಕ 58ರಲ್ಲಿ ಕೊರಿಂಥದಲ್ಲಿ ರಚಿಸಲ್ಪಟ್ಟಿತ್ತು. ಈ ಪುಸ್ತಕ ಬರೆದ ಗ್ರಂಥಕರ್ತರಂದರೆ ಪೌಲನಿದನ ದೇವರಾತ್ಮನ ಬಲದಿಂದ ರಚನೆ ಮಾಡ್ತಾನೆ. ನಾನು ಓದಿರುವಂಥದ್ದು 8ನೇ ಅಧ್ಯಾಯ. ಈ 8ನೇ ಅಧ್ಯಾಯದಲ್ಲಿ 39 ವಚನಗಳನ್ನು ಹುದುಗಿದೆ. ಮೊದಲಿಂದ 17 ವಚನವನ್ನು ಧ್ಯಾನಿಸಿ ನೋಡುವಾಗ, ಪವಿತ್ರ ಆತ್ಮನಿಂದ ನಡೆಸಲ್ಪಟ್ಟವರು ಪಾಪದಿಂದ ವಿಮೋಚಿಸಲ್ಪಟ್ಟು, ಪಾಪದಿಂದ ಕ್ಷಮಿಸಲ್ಪಟ್ಟು ದೇವರ ಮಕ್ಕಳಾಗಿ ಬದುಕುತ್ತಾರೆ ಅಂತ ಬರೀತಾನೆ. ಇನ್ನು 18ರಿಂದ 39ರವರೆಗೆ ಧ್ಯಾನಿಸಿ ನೋಡುವಾಗ, ಈ ಲೋಕದಲ್ಲಿ ನರಳುತ್ತಾಗಿದ್ದರೂ ಜಯ ಉತ್ಸವ ನಿಮ್ಮದೇ, ಹೋರಾಟಗಳು ಬಂದರೂ ಜಯವು ನಿಮ್ಮದೇ ಅಂತ. ಹಾಗಾದರೆ ಇಲ್ಲಿ ಗಮನಿಸ್ತೇವೆ, ಭಕ್ತನಾದಂಥ ಪೌಲನು ರೋಮಾಪುರದವರಿಗೆ ಹೇಳ್ತಾನೆ, ಜಯವು ನಿಮ್ಮದೇ ಅಂತ. ನರಳಾಟ, ಸಮಸ್ಯೆ, ಹೋರಾಟ, ದುಃಖ, ತುಮ್ಮನ, ವಿರೋಧಗಳು, ನಿರಾಶೆಗಳು ಇವೆಲ್ಲವೂ ಸಹಜ ಮತ್ತು ಸ್ವಾಭಾವಿಕವಾದದ್ದು. ಆದರೆ ಇವುಗಳು ನಿಮ್ಮನ್ನು ಸೋಲಿಸಲಾರದು ಅಂತ. ಇವುಗಳ ನಿಮ್ಮನ್ನು ನಿರ್ಬಲರನ್ನಾಗಿ ಮಾಡುವುದಿಲ್ಲ. ಅದಕ್ಕೆ ಬದಲಾಗಿ ಇವು ನಿಮ್ಮನ್ನು ಬಲಿಷ್ಠನಾಗಿ ಮಾಡುತ್ತವೆ ಅಂತ. ಇವುಗಳನ್ನು ಪೂರ್ಣವಾಗಿ ಜಯಿಸುತ್ತೀರಿ ಎಂಬುದಾಗಿ ಬರೆಯುತ್ತಾನೆ. ಅದಕ್ಕೆ ಬಹಳ ಸೊಗಸಾಗಿ ಬರೀತಾನೆ, ಪ್ರೀತಿಸಿದಾತನ ಹಿತಕ್ಕಾಗಿ ನಾವು ಪೂರ್ಣ ಜಯಶಾಲಿಗಳಾಗುವಂತೆ ಮಾಡುತ್ತಾನೆ ಅಂತ. ಇಲ್ಲಿ ಗಮನಹರಿಸಿ ನೋಡುವಾಗ, ಜಯ ಅನ್ನುವುದು ಸಹಜ ಮತ್ತು ಸ್ವಾಭಾವಿಕ. ಪೂರ್ಣ ಜಯ ಅಂತ ಹೇಳುವುದಾದರೆ, ಇಲ್ಲಿ ಗಮನ ನೋಡುವಾಗ, ರೋಮನ್ರ ಕಾಲದಲ್ಲಿ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ವಿರೋಧಿಗಳನ್ನು ಹೊಡೆದು ನೆಲಕುರುಳಿಸುವುದು ಸಹಜ. ಇದೇ ಜಯ ಅಂತ ಕರೀತಾರೆ. ಆದರೆ ರೋಮನರು ಹಾಗೆ ಮಾಡುತ್ತಿರಲಿಲ್ಲ. ವಿರೋಧಿಗಳನ್ನು ಹಿಡಿದು ಅವರ ಕಾಲುಗಳಿಗೆ ಸರಪಣಿಯನ್ನು ಕಟ್ಟಿ
ಅವರ ಕುದುರೆ ಕಾಲುಗಳಿಗೆ ಕಟ್ಟಿ ಎಳ್ಕೊಂಡು ಹೋಗ್ತಾ ಇದ್ರು. ಜಯ ಬೇರೆ, ಪೂರ್ಣ ಜಯಶಾಲಿ ಬೇರೆ. ಜಯ ಮತ್ತು ಪೂರ್ಣ ಜಯಕ್ಕೂ ಬಹಳ ವ್ಯತ್ಯಾಸ ಇದೆ. ಜಯ ಅಂದರೆ ಎದುರಾಳಿಯನ್ನು ಸೋಲಿಸುವುದಷ್ಟೇ. ಪೂರ್ಣ ಜಯಶಾಲಿ ಅಂತ ಹೇಳುವುದಾದರೆ ಎದುರಾಳಿಗಳು ಇವರ ಮುಂದೆ ಯಾವ ಲೆಕ್ಕಕ್ಕೆ ಇಲ್ಲ ಅಂತ. ಇದು ಪೂರ್ಣ ಜಯ ಅಂತ. ಈ ಲೋಕದಲ್ಲಿ ಬದುಕುವ ಪ್ರತಿಯೊಬ್ಬ ಮಾನವನು, ಮನುಷ್ಯರು ಜಯಕ್ಕಾಗಿ ಹೋರಾಡ್ತಾರೆ. ಆದರೆ ಕ್ರೈಸ್ತರಾದ ನಾವುಗಳು ಪೂರ್ಣ ಜಯಶಾಲಿಯಾದ ಬದುಕಾಗಿ ಹೋರಾಡುತ್ತೇವೆ. ಜಯನೇ ಬೇರೆ, ಪೂರ್ಣ ಜಯಶಾಲಿ ಬೇರೆ. ಎದುರಾಳಿ ಸೋಲಿಸುವುದು ಜಯ. ಎದುರಾಳಿಗಿಂತ ಅತ್ಯಧಿಕವಾದ ಬಲ ಅವರ ಮುಂದೆ ನಿಮ್ಮ ಮುಂದೆ ಯಾವ ಗಣನೆಗೆ ಬಾರದಿರ್ತಾರಲ್ಲ, ಅದು ಪೂರ್ಣ ಜಯ. ಜಯ ಬೇರೆ, ಪೂರ್ಣ ಜಯ ಬೇರೆ. ಆಟ ಆಡುವಾಗ ಒಬ್ಬರು 100 ರನ್ ಮಾಡಿದರು, ಇನ್ನೊಬ್ಬರು 101 ಮಾಡಿದರು, ಇದು ಜಯ. 100 ರನ್ ಮಾಡಿದ್ರು, ಅವರು 200 ಮಾಡಿದ್ರಂದರೆ ಅವರ ಮುಂದೆ ಇವರು ಲೆಕ್ಕಕ್ಕಿಲ್ಲ ಅಂತ. ಇದು ಪೂರ್ಣ ಜಯ ಅಂತ. ಹಾಗೆಯೇ ದೇವರು ನಮ್ಮ ಲೋಕಕ್ಕೆ ಕರೆದಂಥ ಉದ್ದೇಶ ಏನು? ಪೂರ್ಣ ಜಯಶಾಲಿಗಳಾಗುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ಜಯ ಹೊಂದುವುದಕ್ಕಾಗಿ ಎಲ್ಲ, ಪೂರ್ಣ ಜಯಶಾಲಿಗಳಾಗುವುದಕ್ಕಾಗಿ ಕರೆದಿದ್ದಾನೆ ಅಂತ ಗಮನಿಸ್ತೇವೆ. ಧರ್ಮಶಾಸ್ತ್ರ ಬರೀ ಕೇವಲ ನಮ್ಮ ಪಾಪವನ್ನು ಎತ್ತಿ ತೋರಿಸ್ತಾ ಇತ್ತು, ತಪ್ಪು ಮಾಡುತ್ತಾ ಇದ್ದೀ ಎಂಬುದಾಗಿ ಹೇಳುತ್ತಾ ಇತ್ತು. ಧರ್ಮಶಾಸ್ತ್ರದಿಂದ ಪಾಪದ ಅರಿವುಂಟಾಗುತ್ತೆ. ಆದರೆ ಕ್ರಿಸ್ತನಿಂದ ಪಾಪ ನಿವಾರಣೆ ಆಗುತ್ತೆ. ಕ್ರಿಸ್ತನಿಂದ ಪಾಪ ಕ್ಷಮಿಸಲ್ಪಡುತ್ತೆ ಅಂತ. ಈ ಲೋಕದಲ್ಲಿ ದೇವರಿಗೂ ಮನುಷ್ಯರಿಗೂ ಮಧ್ಯೆ ಇರತಕ್ಕಂಥದ್ದೇನು? ಪಾಪದ ಡೊಂಗರ. ದೇವರು ಪರಿಶುದ್ಧನು, ಮಾನವನು ಪಾಪಿ. ಈ ಪಾಪಿಯಾದ ಮನುಷ್ಯ ದೇವರ ಬಳಿಗೆ ಸೇರಲಿಕ್ಕೆ, ದೇವರ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡ್ತಿದ್ದಾನೆ. ಈ ಪಾಪ ಎಂಬ ಅಡ್ಡಗೋಡೆ ಅವನನ್ನು ದೇವರ ಬಳಿಗೆ ಹೋಗದ ಹಾಗೆ ತಡೆ ಹಿಡಿತಾ ಇದೆ. ಅದಕ್ಕಾಗಿ ದೇವರು ಏನು ಮಾಡಿದ್ದಾನೆ? ದೇವರಿಗೂ ಮನುಷ್ಯರಿಗೆ ಅಡ್ಡವಾಗಿರುವಂಥ ಈ ಪಾಪ ಎಂಬ ಗೋಡೆಯನ್ನು ಕೆಡವಿ ಹಾಕಲಿಕ್ಕಾಗಿ ಯೇಸು ತನ್ನ ಅಮೂಲ್ಯವಾದ ರಕ್ತವನ್ನು ನಮಗಾಗಿ ಸುರಿಸುವುದರ ಮೂಲಕ ನಮ್ಮ ಅಪರಾಧಗಳೆಲ್ಲವನ್ನ ಕ್ಷಮಿಸಿದನು. ಇವತ್ತು ಮನುಷ್ಯನ ಸೋಲಿಗೆ, ನಿರಾಸಕ್ಕೆ, ದುಃಖಕ್ಕೆ ಕಾರಣ ಏನು? ಮನಬಲ ಕುಗ್ಗಿ ಹೋಗಲಿಕ್ಕೆ ಕಾರಣ ಏನು? ಅವರ ಪಾಪ ಅಪರಾಧಗಳೇ ಅಂತ. ಪಾಪದಿಂದ ಮನುಷ್ಯ ಹರ್ಷದಿಂದಾಗಲಿ, ಉಲ್ಲಾಸದಿಂದಾಗಲಿ, ಚೈತನ್ಯದಿಂದಾಗಲಿ ಬದುಕಲು ಸಾಧ್ಯವಿಲ್ಲ. ಲೋಕದಲ್ಲಿ ಬೇಕಾದ ಸಂಪತ್ತುಗಳು, ಅಧಿಕಾರಗಳು ಕೂಡಿಸಿಟ್ಟುಕೊಳ್ಳಬಹುದು. ಆದರೆ ಅಂತರ್ಯದ ಒಳಗಡೆ ಪಾಪ ಬಿದ್ದರೆ ಅವನು ಸಂತೋಷ ಪಡಲಿಕ್ಕೆ ಆಗುವುದಿಲ್ಲ. ಕ್ರಿಸ್ತನ ಬಳಿಗೆ ಬಂದಾಗ ಮೊದಲು ಪಾಪವನ್ನೇ ನಿವಾರಣೆ ಆಗುತ್ತದೆ, ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ಇದನ್ನು ಈ ಲೋಕದಲ್ಲಿ ಯಾರು ಮಾಡಲಾರರು. ಪಾಪ ಮಾಡಬೇಡ ಎನ್ನುವಂಥ ಸಲಹೆ ಕೊಡುವವರು ಬಹಳ ಜನರು. ಆದರೆ ಪಾಪವನ್ನು ಪರಿಹರಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಆದರೆ ಕರ್ತನಾದ ಯೇಸು ಸ್ವಾಮಿ ಆತನ ಕೃಪೆಯ ಮೂಲಕ ನಮ್ಮ ಪಾಪಗಳನ್ನು ಕ್ಷಮಿಸಿದನು. ಪಾಪ ಕ್ಷಮಿಸಿದ ಮೇಲೆ ನಾವು ಜಯ ಹೊಂದಲಿಕ್ಕೆ ಯೋಗ್ಯರು ಅಂತ. ಪಾಪ ನಮ್ಮೊಳಗಿಟ್ಟುಕೊಂಡು ಜಯವನ್ನು ಎದುರು ನೋಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಈ ಲೋಕದ ಬದುಕಿನ ಯಾತ್ರೆಯಲ್ಲಿ ಸ್ಪರ್ಧಿಗಳಾಗಿರುತ್ತೇವೆ. ಎಲ್ಲಕ್ಕೂ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಧ್ಯಾನ ಮಾಡೋದ್ರಿಂದ ನಾವು ಅದರಲ್ಲಿ ಪಾಸ್ ಆಗಬಹುದು. ಆದರೆ ಮನುಷ್ಯನು ತನ್ನ ಪಾಪದ ಮೇಲೆ ಜಯವನ್ನು ಸಾಧಿಸಬೇಕಂತಿದ್ರೆ, ತನ್ನ ಜೀವನದ ಅಶಾಂತಿಗಳ ಮೇಲೆ ಜಯವನ್ನು ಸಾಧಿಸಬೇಕಿದ್ರೆ ಅವನಿಗೆ ಹುದುಗಿರುವಂಥ ಪಾಪ ಅವನಿಂದ ಹೊರಟು ಹೋಗಬೇಕು. ಈ ಪಾಪದ ಮೇಲೆ ಜಯವನ್ನು ಸಾಧಿಸುವುದಕ್ಕಾಗಿ, ನಮ್ಮನ್ನು ಪೂರ್ಣ ಜಯಶಾಲಿಗಳನ್ನಾಗಿ ಮಾಡುವುದಕ್ಕಾಗಿ ಯೇಸು ಲೋಕಕ್ಕೆ ಬಂದನು. ನಮ್ಮ ಪಾಪ ನಮ್ಮಿಂದ ಮನ್ನಿಸಲ್ಪಟ್ಟರೆ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಕ್ರಿಸ್ತನಲ್ಲಿ ಜಯ ಇಲ್ಲ, ಪೂರ್ಣ ಜಯಶಾಲಿಗಳಾಗಲಿಕ್ಕಾಗಿ ಕರೆದಿದ್ದಾನೆ. ಅದಕ್ಕೆ
ಮೊದಲನೇ ಕೊರಿಂಥಿ 15ನೇ ಅಧ್ಯಾಯದ 57ನೇ ವಚನದಲ್ಲಿ ಬರೆಯಲ್ಪಟ್ಟದೆ. ದೇವರ ಮಕ್ಕಳು ಲೋಕವನ್ನು ಜಯಿಸುತ್ತಾರೆ ಅಂತ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯ ಹೊರತು ಬೇರೇನೂ ಅಲ್ಲ. ಹಾಗಾದರೆ ನಾವು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಾಗ ಪೂರ್ಣ ಜಯವನ್ನು ಪಡ್ಕೊಳ್ಳುತ್ತೇವೆ ಅಂತ. ಪೂರ್ಣ ಜಯ ಅಂತಕ್ಕಂಥದ್ದು ಬಹಳ ಜನರು ಪಡೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಎಷ್ಟು ಮಟ್ಟಿಗೆ ಜಯವನ್ನು ಸಾಧಿಸ್ತೇವೆ ಅನ್ನುವುದಕ್ಕೆ ಅಲ್ಲಿ ಮುಂದೆ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ದೇವದೂತರಾಗಲಿ ದುರಾತ್ಮಗಳಾಗಲಿ ಅಂತ. ಅವುಗಳ ಮೇಲೆ ಜಯವನ್ನು ಸಾಧಿಸ್ತೇವೆ ಅಂತ. ದೇವದೂತರು ನಮ್ಮ ಮುಂದೆ ಹೋರಾಡಕ್ಕಾಗೋದಿಲ್ಲ, ದುರಾತ್ಮಗಳನ್ನು ಅವುಗಳನ್ನು ಮೆಟ್ಟಿ ನಿಲ್ಲದ ಮೇಲೆ ನಮ್ಮಂತಿರುವಂಥ ಜನರನ್ನ ಮೇಲೆ ಜಯ ಸಾಧಿಸೋದು ಯಾವ ಲೆಕ್ಕ ಅಂತ. ಹಾಗನ್ನು ಗಮನಿಸ್ತೇವೆ. ಕ್ರಿಸ್ತನು ನಮಗೆ ಪೂರ್ಣ ಜಯಶಾಲಿಗಳಾಗಿ ಮಾಡೋದಕ್ಕಾಗಿ ಬಂದಿದ್ದಾನೆ. ಮೇಲಣ ಲೋಕ ಕೆಳಗಣ ಲೋಕದಲ್ಲಿ ಯಾವ ಶಕ್ತಿ ನಮ್ಮನ್ನು ಎದುರಿಸಿ ಗೆಲ್ಲುವುದಿಲ್ಲ, ಸೋಲನುಭವಿಸುತ್ತದೆ. ಕರ್ತನ ರಕ್ತ ನಮಗೆ ಜಯವನ್ನು ಕೊಡುತ್ತದೆ. ಕ್ರಿಸ್ತತ್ವದ ಹಿನ್ನೆಲೆ ಓದಿರ್ತೇವೆ. ಸುಮಾರು 30 ಚಕ್ರವರ್ತಿಗಳು ಎಷ್ಟು ಪ್ರಯತ್ನ ಮಾಡಿದ್ರು ಕ್ರಿಸ್ತತ್ವನ ಭೂಮಿಯಿಂದಲೇ ನಾಶ ಮಾಡಬೇಕಂತ ಹೇಳಿ. ಅದರ 10 ಮಂದಿ ಚಕ್ರವರ್ತಿಗಳು ಬಹಳ ವೀರವೇಶದಿಂದ ಕ್ರಿಸ್ತತ್ವವನ್ನೇ ಈ ಭೂಮಿಯಿಂದಲೇ ಸರ್ವನಾಶ ಮಾಡ್ತೇವೆ ಅಂತೇಳಿ ಪಣ ತೊಟ್ಟು ಹೋರಾಡಿದ್ರು. ಹೋರಾಡಿದವರೆಲ್ಲರೂ ಸೋತು ಹೋದರು. ಆದರೆ ಕ್ರಿಸ್ತತ್ವವನ್ನು ಹರಡದಂತೆ ನೋಡಿಕೊಳ್ಳಲು ಅವರಿಗೆ ಆಗಲಿಲ್ಲ. ಕ್ರಿಸ್ತತ್ವ ಪ್ರಪಂಚದಲ್ಲಿ ವ್ಯಾಪಕವಾಗಿ ಹರಡಿತ್ತು. ಇದಕ್ಕೆ ಕಾರಣ ಪರಿಶುದ್ಧ ಜೀವನವೇ ಕಾರಣ. ಮನುಷ್ಯನನ್ನು ಎದುರಿಸಿ ಹೋರಾಡುವಂಥದ್ದು. ಪಾಪದೊಂದಿಗೆ ಹೋರಾಡಬೇಕೇ ವಿನಾ ಹೊರತು ನಮ್ಮಂತಿರುವ ಮನುಷ್ಯರೊಂದಿಗೆ ಹೋರಾಡುವುದಲ್ಲ. ನಾವು ಅನೀತಿಯೊಂದಿಗೆ ಹೋರಾಟ ಮಾಡಬೇಕೇ ಹೊರತು, ದುರಾತ್ಮ ಶಕ್ತಿಗಳೊಂದಿಗೆ ಹೋರಾಟ ಮಾಡಬೇಕೇ ಹೊರತು ನಮ್ಮಂತಿರುವ ಮನುಷ್ಯರೊಂದಿಗಲ್ಲ. ಹಾಗೆ ಗಮನಿಸ್ತೇವೆ. ಯಾರ್ಯಾರು ಪರಿಶುದ್ಧ ಜೀವನವನ್ನು ಮೈಗೂಡಿಸಿಕೊಳ್ಳುತ್ತಾರೋ, ಪ್ರಾಮಾಣಿಕತೆಯನ್ನು ಯಾರು ಪ್ರೀತಿಸ್ತಾರೋ, ಪಾರದರ್ಶಕ ಬದುಕನ್ನು ಯಾರು ಆತುಕೊಳ್ಳುತ್ತಾರೋ ಅವರು ಖಂಡಿತ ಜಯವನ್ನು ಸಾಧಿಸ್ತಾರೆ. ಅವರು ಯಾವುದೇ ಕಾರಣಕ್ಕೂ ಅವರು ಸೋಲು ಅನುಭವಿಸಲು ಸಾಧ್ಯವಿಲ್ಲ. ಅಂಥವರಿಗೆ ನರಳಾಟ ಬರುತ್ತೆ, ಹೋರಾಟ ಬರುತ್ತೆ, ಅದು ಜಯ ಮಾತ್ರ ಬರೋದೇ ಅಂತ. ನೀವು ಲೋಕದಲ್ಲಿ ಜಯವನ್ನು ಸಾಧಿಸಲಿಕ್ಕಾಗಿದ್ದಿದ್ರಿ. ಕರ್ತನ ಕೃಪೆ ನಿಮ್ಮ ಮೇಲೆ ಇದೆ. ಕ್ರಿಸ್ತನ ಮೂಲಕ ಕೃಪೆ ಲೋಕಕ್ಕೆ ಪ್ರವೇಶ ಮಾಡಿತ್ತು. ನಿಮ್ಮ ಬಲದಿಂದ ನೀವು ಗೆಲ್ಲುವುದಿಲ್ಲ, ನಿಮ್ಮನ್ನು ನಿರ್ಮಿಸಿದ ಆತನ ಹಸ್ತದಲ್ಲಿರುವಾಗ ಮಾತ್ರ ಗೆಲ್ಲುತ್ತೀರಿ ಅಂತ. ನಮಗೆ ವಿರೋಧಗಳೆಷ್ಟೇ ಇರಲಿ, ಹೋರಾಟಗಳೇನೇ ಇರಲಿ, ಸಮಸ್ಯೆಗಳೇನೇ ಇರಲಿ, ಅಪವಾದಗಳೇನೇ ಇರಲಿ, ಸತ್ಯವನ್ನು ಬಿಟ್ಟು ಅಗಲಬಾರದು. ನೀತಿಗೆ ವಿರುದ್ಧವಾದ ಯಾವ ಕಾರ್ಯಗಳನ್ನು ಮಾಡಕೂಡದು. ಸತ್ಯಕ್ಕೆ ವಿರುದ್ಧವಾದದನ್ನು ಎಂದು ಮಾಡಬಾರದು. ಸತ್ಯವನ್ನೇ ಮೈಗೂಡಿಸಿಕೊಳ್ಳಬೇಕು. ವಿರೋಧಿಗಳೆಷ್ಟೇ ಇರಲಿ, ಸಮಸ್ಯೆಗಳೇನೇ ಇರಲಿ, ಅವುಗಳು ಲೆಕ್ಕಕ್ಕೆ ತೆಗೆದುಕೊಳ್ಳೋದು ಬೇಕಿಲ್ಲ. ನಮ್ಮ ಸಮಸ್ಯೆಗಳು ನಮಗಿಂತಲೂ ಉದ್ದವಾದರೂ ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಕೊಂಚವೇ. ಹೋರಾಟ ಎಷ್ಟೇ ಇದ್ದರೂ ಸತ್ಯವನ್ನೇ ಗೆಲ್ಲುತ್ತೆ ಅಂತ, ನೀತಿಯನ್ನೇ ಗೆಲ್ಲುತ್ತೆ ಅಂತ. ಅದಕ್ಕೆ ಹೇಳಿದು, ಕರ್ತನು ನಿಮ್ಮ ನೀತಿವಂತರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾನೆ. ಅದರ ಹಿಂದಿನ ವಚನ ಓದಿ ನೋಡುವಾಗ 31ರಿಂದ ಓದಿ ನೋಡುವಾಗ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವರಾರು. 34ನೇ ವಚನದಲ್ಲಿ ಹೇಳುತ್ತದೆ, ದೇವರೇ ನಮ್ಮ ನೀತಿವಂತರೆಂದು ಎಣಿಸಿದ ಮೇಲೆ ನಮ್ಮ ಮೇಲೆ ತಪ್ಪು ಹೊರಿಸುವರಾರು. ಯೇಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸಿದ ಮೇಲೆ, ಪಶ್ಚಾತ್ತಾಪ ಪಟ್ಟು ವಿಶ್ವಾಸ ಇಟ್ಟು ನಾವು ಶುದ್ಧರಾದ ಮೇಲೆ ನಮ್ಮ ಮೇಲೆ ತಪ್ಪು ಹೊರಿಸುವರಾರು. ಲೋಕವು ನಿಮ್ಮ ಮೇಲೆ ತಪ್ಪು ಹೊರಿಸಿದರೆ ನೀವು ಧನ್ಯರು.
ನಿಮ್ಮಲ್ಲಿ ಕರ್ತನ ಭಕ್ತಿ ಕಾಪಾಡಿಕೊಂಡು ಬಂದರೆ ಸಾಕು, ನೀವು ಜಯವನ್ನು ಸಾಧಿಸ್ತೀರಿ ಅಂತ. ಭಕ್ತಿಯಿಂದ ಹೋರಾಟ ಮಾಡುವಾಗ ಸಮಸ್ಯೆಗಳು ಬರುತ್ತೆ ಅಂತ. ಅದಕ್ಕೆ ಮುಂದೆ ಹೇಳುತ್ತಾನೆ, ಅನ್ನ ಇಲ್ಲದಿರುವುದು ಕ್ಷಾಮವು, ಬಡತನವು, ಖಡ್ಗವು ಯಾವುದು ನಮ್ಮನ್ನ ದೇವರ ಪ್ರೀತಿಯಿಂದ ಅಗಲಿಸಲಾರದು. ಹಾಗಾದರೆ ಬಡತನ ನಮ್ಮನ್ನ ದೇವರ ಪ್ರೀತಿಯಿಂದ ದೂರ ಮಾಡೋಕ್ಕಾಗೋದಿಲ್ಲ. ಖಡ್ಗವು ದೇವರ ಪ್ರೀತಿಯಿಂದ ದೂರ ಮಾಡೋಕ್ಕಾಗೋದಿಲ್ಲ. ಖಡ್ಗಕ್ಕಿಂತಲೂ ಹರಿತವಾದದು ಪ್ರೀತಿ. ಖಡ್ಗಕ್ಕಿಂತಲೂ ಹರಿತವಾದದು ಆತ್ಮ. ಹಾಗಾದ್ರೆ ಗಮನಿಸ್ತೇವೆ, ನಾವು ಕರ್ತನಲ್ಲಿದ್ದರೆ ಜಯವನ್ನು ಸಾಧಿಸ್ತೇವೆ. ಅದಕ್ಕೆ ಸಂಘರ್ಷಕ್ಕಿಳಿಯುವಂತಹ ಈ ರೋಮಪುರದವರಿಗೆ, ಹೋರಾಟವನ್ನೇ ಮೈಗೂಡಿಸಿಕೊಂಡಿದ್ದಂಥ ರೋಮಾಯ ಜನರಿಗೆ ಹೇಳ್ತಾನೆ, ಪ್ರೀತಿಸಿದಾತನಲ್ಲಿದ್ದು ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಖಡ್ಗವಾಗಲಿ, ಅಡೆತಡೆಗಳಾಗಲಿ, ಬಡತನಗಳಾಗಲಿ, ಯಾವ ಸಮಸ್ಯೆಗಳು ನಮ್ಮನ್ನು ದೇವರಿಂದ ಅಗಲಿಸಲಾರದು. ದೇವರ ಪ್ರೀತಿ ಅತೀ ಶ್ರೇಷ್ಠವಾದಂಥ ಪ್ರೀತಿ, ಲೋಕವನ್ನು ಜಯಿಸುವಂಥ ಪ್ರೀತಿ. ಯಾವ ವಿರೋಧಗಳು ನಮ್ಮ ಮುಂದೆ ಜಯ ಹೊಂದಲಿಕ್ಕಾಗುವುದಿಲ್ಲ. ವಿರೋಧ ಎಲ್ಲವೂ ಮಾಡಿದವರು ಸೋತು ಹೋದರು, ಹಿಂಸೆ ಪಡಿಸಿದವರು ಸೋತು ಹೋದವರು, ಹಿಂಸೆಗೊಳಗಾದವರು ಎದ್ದು ನಿಂತರು, ಏಟು ಕೊಟ್ಟವರು ಬಿದ್ದು ಹೋದವರು, ಏಟು ತಿಂದವರು ಜಯ ಸಾಧಿಸಿದರು. ಸತ್ಯವೇದ ಅದನ್ನೇ ಹೇಳ್ತದೆ. ಹೊಡೆಯುವರು ಬಲಿಷ್ಠರಲ್ಲ, ಹೊಡಿಸಿಕೊಂಡವರು ಬಲಿಷ್ಠರು. ಹಿಂಸೆ ಪಡಿಸುವರು ಶ್ರೇಷ್ಠರಲ್ಲ, ಹಿಂಸೆಗೆ ಒಳಗಾಗಿ ಇದ್ದವರು ಶ್ರೇಷ್ಠರು. ಹಾಗೆ ಗಮನಿಸ್ತೇವೆ, ಕರ್ತನ ಪ್ರೀತಿ ನಮ್ಮನ್ನು ಅಹಿಂಸ ಮಾರ್ಗಕ್ಕೆ, ಕರ್ತನ ಪ್ರೀತಿ ನಮ್ಮನ್ನು ಸಮಾಧಾನದ ಕಡೆಗೆ ಕೊಂಡೊಯ್ಯುತ್ತದೆ. ಅದುವೇ ವೈರಿಗಳನ್ನು ಪ್ರೀತಿಸಂತೆ ಹೇಳುವಂಥದ್ದೇ, ಅದುವೇ ಶ್ರೇಷ್ಠವಾದ ಜಯದ ಸಂಕೇತ. ವೈರಿಯನ್ನು ಪ್ರೀತಿಸುವಂತೆ ಹೇಳಿರುವಂಥ ಇದಕ್ಕಿಂತ ಶ್ರೇಷ್ಠವಾದಂಥ ಅಸ್ತ್ರ, ಇದಕ್ಕಿಂತ ಶ್ರೇಷ್ಠವಾದ ಆಯುಧ ಜಗತ್ತು ಗೆಲ್ಲಲಿಕ್ಕೆ ಯಾವುದೂ ಇಲ್ಲ. ಹೃದಯವನ್ನು ಗೆಲ್ಲುವಂಥದ್ದೇನಾದರೂ ಇದ್ದರೆ ಅದು ಪ್ರೀತಿ. ಲೋಕದಲ್ಲಿ ಎಷ್ಟೋ ಜನ ಖಡ್ಗದ ಬಲದಿಂದ ಏನೆಲ್ಲ ಜಯವನ್ನು ಸಾಧಿಸಬೇಕಂತೇಳಿ ಪ್ರಯತ್ನ ಪಟ್ಟರು, ಅವರು ಉಳಿಲಿಲ್ಲ, ಖಡ್ಗನೂ ಉಳಿಲಿಲ್ಲ. ಪ್ರೀತಿ ಮೈಗೂಡಿಸಿಕೊಂಡವರು ಇಡೀ ಲೋಕವನ್ನು ಜಯಿಸ್ತಾರೆ. ಹಾಗಾಗಿ ಗಮನಿಸ್ತೇವೆ, ನಾವು ಈ ಲೋಕದ ಅಂಧಕಾರ ಶಕ್ತಿಗಳ ಮೇಲೆ, ಪಾಪದ ಜೀವಿತದ ಮೇಲೆ ಜಯವನ್ನು ಸಾಧಿಸಲಿಕ್ಕಾಗಿ ಕರ್ತನು ನಮಗಿಟ್ಟಿದ್ದಾನೆ. ಲೋಕದ ಬದುಕಿನಲ್ಲಿ ಬರುವ ಸಣ್ಣ ಪುಟ್ಟ ಅಡೆತಡೆಗಳು, ಕೊರತೆಗಳು, ಸಮಸ್ಯೆಗಳು, ಅವಮಾನಗಳು, ಅಪಮಾನಗಳು ಯಾವುದು ನಮ್ಮನ್ನು ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ನೀತಿವಂತರೆಣಿಸಿದ ಮೇಲೆ ನಮ್ಮ ಮೇಲೆ ತಪ್ಪು ಹೊರಿಸುವರಾರು? ಪರಿಶುದ್ಧರ ಮೇಲೆ ಪಾಪಿಗಳು ತಪ್ಪು ಹೊರಿಸಲು ಸಾಧ್ಯವೇ? ನೀತಿವಂತರಿಗೆ ಅನೀತಿವಂತರು ಸಂಹಾರ ಮಾಡಲು ಸಾಧ್ಯವೇ? ಹಾಗೆ ಗಮನಿಸ್ತೇವೆ. ಅದನ್ನೇ ಹೇಳಿದ್ದು, ಪ್ರೀತಿಸಿದ ಆತನ ಹಿತದಲ್ಲಿ ನೀವು ಆತನಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೀರಿ. ಗಮನಿಸ್ತೇವೆ, ಮೋಸೆಯನ್ನು 3 ತಿಂಗಳ ಕೂಸಿದ್ದಾಗಲೇ ಕೊಲ್ಲಲು ಪ್ರಯತ್ನಿಸಿದ್ರು. ಅದೇ ಮೋಸೆ ಐಗುಪ್ತದ ದಾಸತ್ವ ಜನ ಬಿಡಿಸಲಿಕ್ಕೆ ಬಂದನು. ಯಾವ ಮಗುವನ್ನು ಕೊಲ್ಲಬೇಕೆಂದರೋ ಅದೇ ವ್ಯಕ್ತಿಗೆ ಅರಸನೇ ಶರಣಾಗುವ ಸ್ಥಿತಿ ಬಂತು. ಅಬ್ರಹಾಮನಿಗೆ ಮಕ್ಕಳಿಲ್ಲ ಎಂಬುದಾಗಿ ಕೊರಗಿದ್ದನು. ಆದರೆ ಇಡೀ ಅವನ ಮೂಲಕ್ಕೊಂದು ದೊಡ್ಡ ಜನಾಂಗವೇ ಉಂಟಾಯಿತು. ಮೂಲ ಪಿತೃ ಅನ್ನೋದಕ್ಕೆ ಹೆಸರುವಾಸಿಯಾದನು. ನನಗೆ ಮಕ್ಕಳೇ ಇಲ್ಲವಲ್ಲ ಅಂತ ಹೇಳಿದವನು ದೊಡ್ಡ ಜನಾಂಗಕ್ಕೆ ತಂದೆಯಾದನು. ಇದನ್ನೇ ಪೂರ್ಣ ಜಯ ಅಂತ ಕರೀತೇವೆ.
ಇದಕ್ಕೆ ಪೂರ್ಣ ಜಯ ಅಂತ ಕರೀತೇವೆ. ದಾವಿದ ಕುರಿಗಳ ಹಿಂದೆ ಹೋಗುವವನು, ಇಸ್ರಾಯೇಲರನ್ನು ಆಳಿದನು. ಇದುವೇ ಪೂರ್ಣ ಜಯ. ಸತ್ಯವೇದ ಅದನ್ನೇ ಹೇಳುತ್ತದೆ. ದೆಸೆಗೆಟ್ಟವರನ್ನು ಪ್ರೀತಿಸಿ ಶ್ರೇಷ್ಠನಾಗಿ ಮಾಡುತ್ತೆ. ಯೇಸುವಿನ 12 ಮಂದಿ ಶಿಷ್ಯರೆಲ್ಲರೂ ಹಾಗೆ ಇದ್ದವರು. ಕ್ರಿಸ್ತನಲ್ಲಿ ಪೂರ್ಣ ಜಯ ಇದೆ, ನಮಗೆ ಸೋಲಿಲ್ಲ. ಹಾಗಾದರೆ ಜಯ ಯಾವಾಗ? ಒಂದು ಪಾಪದ ಮೇಲೆ ಜಯ, ಎರಡನೇದು ಮರಣದ ಮೇಲೆ ಜಯ. ಕರ್ತನ ಪ್ರೀತಿಯಲ್ಲಿ ಮಾರು ಹೋದವರು ಯಾರು ಮರಣಕ್ಕೆ ಹೆದರುವುದಿಲ್ಲ. ಸತ್ಯವೇದ ಅದನ್ನೇ ಹೇಳುತ್ತೆ, ದೇಹ ಕೊಲ್ಲ ಆತನಿಗೆ ಹೆದರಬೇಡಿರಿ, ದೇಹ ಆತ್ಮ ಎರಡನ್ನು ಕೊಂದು ನರಕದಲ್ಲಿ ಸೇರಿಸುವ ಆತನಿಗೆ ಹೆದರಿರಿ. ದೇಹ ಕೊಲ್ಲುವವರಿಗೆ ಹೆದರುವುದಲ್ಲ, ನಮ್ಮನ್ನು ಸೃಷ್ಟಿಸಿ ಈ ದೇಹ ಎಂದೋ ಅದು ಸಾಯಲೇಬೇಕು, ಮಣ್ಣಿಂದ ಬಂದವನು ಪುನಃ ಮಣ್ಣಿಗೆ ಹೋಗಲೇಬೇಕು. ಆದರೆ ನಮ್ಮನ್ನು ಆತ್ಮವನ್ನು ಕೊಟ್ಟಂಥ ದೇವರು, ಆತನ ಜೊತೆಲಿರ್ತೇವೆ. ಹಾಗಾಗಿ ಈ ಮರಣಕ್ಕೆ ದೇವರ ಮಕ್ಕಳು ಹೆದರಬಾರದು. ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ನಮ್ಮ ಕರ್ತನು ಮರಣವನ್ನು ಜಯಿಸಿದ ಮೇಲೆ ಇನ್ನು ಸಮಸ್ಯೆ ಜಯಿಸೋದು ಯಾವ ಲೆಕ್ಕ? ಪಾಪವನ್ನೇ ಜಯಿಸಿದ ಮೇಲೆ ಪಾಪಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳು ಜಯಿಸೋದು ಯಾವ ಲೆಕ್ಕ? ಮರಣಕ್ಕೆ ಹೆದರದಿದ್ದವರು ಹಿಂಸೆಗೆ ಹೆದರುತ್ತಾರಾ? ಹಾಗಾಗಿ ಗಮನಿಸ್ತೇವೆ, ಯಾರು ಕರ್ತನ ನೆಲೆಗೊಳ್ಳುತ್ತಾರೋ ಅವರು ಜಯವನ್ನು ಕಾಣ್ತಾರೆ. ಹಾಗಾಗಿ ನಾವು ಕ್ರಿಸ್ತ ಯೇಸುವಿನಲ್ಲಿ ಪೂರ್ಣ ಜಯಶಾಲಿಗಳಾಗುವುದಕ್ಕಾಗಿ ನಮ್ಮನ್ನು ಕರೆದನು ಅಂತ. ಹಾಗಾಗಿ ಚರಿತ್ರೆಯಲ್ಲಿ ಹಾಗೇ ಇದೆ. ಮೀನು ಹಿಡಿಯುವ ಬೇಸ್ತರನು ಪ್ರಿಯ ಶಿಷ್ಯನಾದನು. ಮೀನುಗಳನ್ನು ಹಿಡಿಯುವವನು ಮನುಷ್ಯರನ್ನು ಹಿಡಿಯುವನಾದನು. ಇದೇ ಪೂರ್ಣ ಜಯ. ಹಾಗಾದ ದೇವರು ನಮ್ಮನ್ನು ಕರೆದಿದ್ದು ಜಯ ಹೊಂದಲಿಕ್ಕಾಗಿ ಅಲ್ಲ, ಪೂರ್ಣ ಜಯವನ್ನು ಸಾಧಿಸಲಿಕ್ಕಾಗಿ ನಮ್ಮನ್ನು ಕರೆದನು. ವಿರೋಧಿಗಳನ್ನು ಎದುರಿಸುವುದಲ್ಲ, ವಿರೋಧಿಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಕರೆದನು. ಹಿಂಸೆ ಪಡಿಸುವವರಿಗೆ ಪ್ರತಿಯಾಗಿ ಹಿಂಸಿಸುವುದಕ್ಕಾಗಿ ಕರೀಲಿಲ್ಲ, ಅವರನ್ನು ಪ್ರೀತಿಸಿ ನಾನು ನಂಬಿರುವ ದೇವರನ್ನು ಭಜಿಸುವಂತೆ ಮಾಡುವುದು ಪೂರ್ಣ ಜಯ. ವಿರೋಧಿಗಳಿಗಾಗಿ ಮೊಣಕಾಲು ಊರಿ ಪ್ರಾರ್ಥಿಸಿ ಅವರನ್ನು ಕರ್ತನ ಸನ್ನಿಧಿಯಲ್ಲಿ ತರುವಂಥದ್ದು ಪೂರ್ಣ ಜಯ. ಯಾರು ನಮ್ಮನ್ನು ತಿರಸ್ಕರಿಸ್ತಾರೋ ಅವರಿಗೆ ಸತ್ಕಾರ ಮಾಡುವಂಥದ್ದು ಶ್ರೇಷ್ಠ ಜಯ. ಇದನ್ನೇ ಕರ್ತ ನಮಗೆ ಕಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಕ್ರಿಸ್ತನಲ್ಲಿರುವಾಗ ನಾವು ಜಯವನ್ನು ಸಾಧಿಸ್ತೇವೆ. ಅಂದು ರೋಮನರು ವಿರೋಧಿಗಳು ಎದುರಿಸುವುದಲ್ಲ, ಅವರನ್ನು ಹಿಡಿದು ಅವರ ಕೈಕಾಲುಗಳನ್ನು ಕಟ್ಟಿ ಕುದುರೆ ಕಾಲುಗಳಿಗೆ ಕಟ್ಟಿ ಎಳ್ಕೊಂಡು ಹೋಗ್ತಾ ಇದ್ರು. ಇದು ಪೂರ್ಣ ಜಯವನ್ನು ಸೂಚಿಸ್ತಾ ಇತ್ತು. ಹಾಗೆಯೇ ಇಲ್ಲಿ ಹೇಳೋದು, ನೀವು ಕ್ರಿಸ್ತನಲ್ಲಿದ್ದರೆ ಪೂರ್ಣ ಜಯಶಾಲಿಗಳಾಗುತ್ತೀರಿ. ನಿಮಗೆ ಯಾವ ದೇವದೂತರಾಗಲಿ ದುರಾತ್ಮಗಳಾಗಲಿ ನಿಮ್ಮ ಮುಂದೆ ನಿಂತುಕೊಳ್ಳಕ್ಕಾಗುವುದಿಲ್ಲ. ಲೋಕವಾಗಲಿ, ಮೇಲಣ ಲೋಕ ಕೆಳಗಣ ಲೋಕಗಳಾಗಲಿ, ಅವು ನಿಮ್ಮನ್ನು ಜಯಿಸಕ್ಕಾಗುವುದಿಲ್ಲ. ನೀವು ಅವುಗಳನ್ನು ಜಯಿಸಿ ನಿಲ್ಲುತ್ತೀರಿ ಅಂತ. ಹಾಗಾಗಿ ನಾವು ಗಮನಿಸ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಪೂರ್ಣ ಜಯ ಇದೆ. ಹಾಗೆ ದೇವರ ಪ್ರೀತಿಯಲ್ಲಿ ನಾವು ತಲೀನರಾದರೆ ಪೂರ್ಣ ಜಯವನ್ನು ಕಂಡುಕೊಳ್ಳುತ್ತೇವೆ. ಹಾಗಾಗಿ ಗಮನಿಸೋಣ, ಕರ್ತನೆ ನಿನ್ನ ಹಸ್ತದಲ್ಲಿ ನಾವಿದ್ದೇವೆ. ಪ್ರೀತಿಸಿದ ಆತನು ನೀನು ಸ್ವಾಮಿ. ನಿನ್ನ ಪ್ರೀತಿಯಲ್ಲಿ ಮಾರು ಹೋಗುತ್ತೇನೆ ಸ್ವಾಮಿ. ನಿನ್ನ ಆಜ್ಞೆಗಳ ಹೆಜ್ಜೆ ಜಾಡಿನಲ್ಲಿ ಬದುಕುತ್ತೇವೆ ಸ್ವಾಮಿ. ನೀನೇ ನಮ್ಮ ಜಯ, ನೀನೇ ನಮ್ಮ ಬಲ, ನೀನೇ ನಮ್ಮ ಸರ್ವಸ್ವ. ನಾವು ಕರ್ತನ ಪಾದಕ್ಕೆ ಎರಗುವುದಾದರೆ ಪೂರ್ಣ ಜಯದ ಬದುಕನ್ನು ನಾವು ಅನುಭವಿಸಲು ಸಾಧ್ಯ. ನಮ್ಮ ಪೂರ್ವಿಕರು ಕರ್ತನ ಪ್ರೀತಿಸಿದರು, ಪೂರ್ಣ ಜಯವನ್ನು ಹೊಂದಿದರು. ನಾವು ಕರ್ತನನ್ನು ಪ್ರೀತಿಸೋಣ, ಪೂರ್ಣ ಜಯವನ್ನು ಪಡ್ಕೊಳ್ಳುವಂತೆ ದೇವರಾತ್ಮನು ಸಹಾಯ ಮಾಡಲಿ. ಆಸಕ್ತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದಿಸುತ್ತಾನೆ. ದೇವರು ನಮ್ಮೆಲ್ಲರನ್ನು ಅತಿ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಶಾಂತಿದಾಯಕನು ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೆ, ನಿನ್ನ ಮಹಾಕರುಣೆ ಕೃಪೆಗಾಗಿ ಸ್ತೋತ್ರ. ಸೈತಾನನ ಶಕ್ತಿಯನ್ನು ಜಯಿಸಲಿಕ್ಕಾಗಿ ವಿರೋಧಿಗಳನ್ನು ನಿಮ್ಮ ಪಾದಗಳ ಕೆಳಗೆ ಹಾಕುತ್ತೇನೆ ಎಂಬುದಾಗಿ ಮಾತು ಕೊಟ್ಟ ಹಾಗೆಯೇ ಸ್ವಾಮಿ ಎಲ್ಲ ವಿರೋಧಗಳನ್ನು
ಜಯಿಸಿ ನಿಲ್ಲುವುದಕ್ಕೆ ನಿನ್ನ ಆತ್ಮನ ಬಲವೊಂದೇ ನಮಗೆ ಸಾಕು ಅಂತ ಹೇಳಿದೆ ಸ್ವಾಮಿ. ನಿನ್ನ ಅಮೂಲ್ಯವಾದ ರಕ್ತದ ಶಕ್ತಿಯನ್ನು ಮೈಗೂಡಿಸಿಕೊಂಡವರಾಗಿ ನೀತಿಯ ಪ್ರೀತಿ ಹೆಜ್ಜೆ ಜಾಡಿನಲ್ಲಿ ಬಾಳುತ್ತಾ ನಿನ್ನ ಪ್ರಿಯ ಮಕ್ಕಳಾಗಿ ಬಾಳುವುದಕ್ಕೆ ನಮ್ಮನ್ನು ಮುನ್ನಡೆಸು. ಲೋಕದ ವಿರೋಧಗಳ ಮಧ್ಯದಲ್ಲಿ ಪ್ರತಿಕಾರ ತೋರಿಸದೆ ಪ್ರೀತಿಯನ್ನೇ ತೋರಿಸುವುದರ ಮೂಲಕ ನಿನ್ನ ರಾಜ್ಯಕ್ಕಾಗಿ ಅನೇಕರನ್ನು ಗೆದ್ದುಕೊಳ್ಳುವಂತೆ ಸಮಾಜದಲ್ಲಿ ಪ್ರೀತಿಯನ್ನು ಹರಡುವುದರಲ್ಲಿ ನಮ್ಮನ್ನು ಸಹಕ್ರಿಯವಾಗಿ ನಿಮ್ಮ ಒಂದು ಸಾಧನವಾಗಿ ಪಳಗಿಸಿಕೊಳ್ಳ್ರಿ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ. ಆಮೇನ್. ದೇವರು ನಮ್ಮೊಂದಿಗಿರಲಿ.